ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಕಳಪೆ ಕಾಮಗಾರಿಗಳಲ್ಲಿ ಅಧಿಕಾರಿಗಳ ಗುತ್ತಿಗೆದಾರರ ಕೈವಾಡ, ಆರೋಪ ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮ ಪಂಚಾಯಿತಿ ಮುಂಭಾಗ ಬೃಹತ್ ಧರಣಿ. ಜೆಡಿಎಸ್ ಮುಖಂಡ ಆಸಿಫ್ ತಾಳಿಕೋಟೆ ಎಚ್ಚರಿಕೆ. ಕೋಲಾರ ತಾಲೂಕಿನ ಕೂಡ್ಗಿ ಗ್ರಾಮದಲ್ಲಿ ನಡೆದಿರುವ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ ನಡೆದಿದ್ದು, ಇದರಲ್ಲಿ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಕೈವಾಡವಿದೆ ಎಂದು ಜೆಡಿಎಸ್ ಮುಖಂಡ ಆಸಿಫ್ ತಾಳಿಕೋಟೆ ಗಂಭೀರ ಆರೋಪ ಮಾಡಿದ್ದಾರೆ. ಗ್ರಾಮಸ್ಥರಿಂದ ನಿರಂತರ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಜೂನಿಯರ್ ಇಂಜಿನಿಯರ್ ಅವರನ್ನು ಕರೆಸಿ ಕಾಮಗಾರಿಗಳ ಪರಿಶೀಲನೆ ನಡೆಸಲಾಯಿತು. ಪರಿಶೀಲನೆ ವೇಳೆ ಕಾಮಗಾರಿಗಳ ಗುಣಮಟ್ಟ ತೀರಾ ಕಳಪೆಯಾಗಿರುವುದು ಕಂಡುಬಂದಿದ್ದು, ಸಾರ್ವಜನಿಕರ ತೆರಿಗೆ ಹಣವನ್ನು ಸಮರ್ಪಕವಾಗಿ ಬಳಸದೆ ದುರುಪಯೋಗ ಮಾಡಿರುವ ಅನುಮಾನ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರು ಹಾಗೂ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು. ಅಲ್ಲದೆ ಸಂಬಂಧಪಟ್ಟ ಇಲಾಖೆಯ ಸಚಿವರು ಮತ್ತು ಸ್ಥಳೀಯ ಶಾಸಕರು ಮಧ್ಯ ಪ್ರವೇಶಿಸಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಸಮಗ್ರ ತನಿಖೆಗೆ ಆಗ್ರಹಿಸಬೇಕು ಹಾಗೂ ಆದೇಶಿಸಬೇಕು ಎಂದು ಆಸಿಫ್ ತಾಳಿಕೋಟೆ ಒತ್ತಾಯಿಸಿದ್ರು. ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳದಿದ್ದಲ್ಲಿ ಕೂಡ್ಗಿ ಗ್ರಾಮ ಪಂಚಾಯಿತಿ ಮುಂಭಾಗ ಗ್ರಾಮಸ್ಥರೊಂದಿಗೆ ಸೇರಿ ಬೃಹತ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಜೆಡಿಎಸ್ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್, ಕೋಲಾರ. ನಿಮ್ಮದೇ ಧ್ವನಿ. ನಾನು ನೋಡೀನಿ ಕಳಪೆ ಕಾಮಗಾರಿ ಗುಣಮಟ್ಟ ಐತಿ, ನಾನು ಇದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀನಿ ಅಂತ ಒಂದು ರೈಟಿಂಗ್ ಕೊಡ್ರಿ. ಈ ದಾರಿ ನೀವು ಕೊಡೋದು ನೋಡ್ರಿ, ಈ ಸೊಲ್ಯೂಷನ್ ಬೇಕು. ನಮ್ಮ ಸೊಲ್ಯೂಷನ್ ಆಗಲ್ಲ ಸರ್. ಇಲ್ರಿ ಆಗಲ್ಲ, ನೀವು ಸೊಲ್ಯೂಷನ್ ಮಾಡ್ತೀವಿ 2 ವರ್ಷ ಬಿಟ್ಟರೆ ಹಂಗೆ ನಾ ಹಂಗೆ ಅನ್ನತ್ತಿಲ್ಲ ರೀ. ನಿಮ್ಗೆ ವರ್ಷನ್ಗಟ್ಲೆ ಎರಡು ಬಿಡೋದು ಇರಲ್ಲ ರೀ. ನೀವು ಹೇಳಿರಿ ನೋಡ್ರಿ, ಇದು ನನ್ನ ಗಮನಕ್ಕೆ ಬಂದಿರೈತಿ, ನೀವು ಹೇಳಿರಿ, ನಾ ಅದನ್ನು ಮಾಡ್ಸೋದು. ನಾ ಇಲ್ಲಿ ರೀ, ನಾ ಎಲ್ಲಿ ಹೋಗಕ್ಕೆ ಮಾಡಿಸ್ತೀನಿ ಸರ್. ಇದೇ ಸ್ಟೇಟ್ಮೆಂಟ್ ಕೊಡ್ರಿ. ಅಲ್ಲ ಹೇಳಿನಲ್ರಿ ನಾನು. ಇಲ್ಲ ಸ್ಟೇಟ್ಮೆಂಟ್ ಕೊಡ್ರಿ, ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಡ್ರಿ. ವಿಡಿಯೋಲ್ಲೇ ಗಾಲಿ ಕಟ್ಕಟ್ಟಲ್ಲ ನೀವು ಎಷ್ಟು ತಿಂಗಳು ಮಾಡಿ ಏನು ಮಾಡಿ ಯಾವಾಗ ಮಾಡಿಸ್ತೀರಿ ಯಾವಾಗ ಇಲ್ರಿ. ಈಗ ನೋಡ್ರಿ, ಇದು ಕೆಲಸ ಮಾಡೋರ ಕಡೆಯಿಂದ ಮತ್ತೆ ಹೇಳಿ ನಾ ಅದನ್ನು ಮಾಡಿಸ್ತೀನಿ. ಇದನ್ನು ರೆಕ್ಟಿಫಿಕೇಷನ್ ಮಾಡಿಸೋದು ನನ್ನ ಜಾಗ ಮಾಡಿಸ್ತೀನಿ. ಅದೇ ಕೆಲಸ ಮಾಡೋ ಏನು ಮಾಡ್ತಾನೆ ಹೇಳ್ರಿ ಇದಕ್ಕೆ? ಇದು ಮಾಡಿಸೋದು ಕ್ಲಾರಿಫಿಕೇಶನ್ ಕೊಡ್ರಿ, ಏನು ಮಾಡ್ತಾನೆ ನಾವು ಇದಕ್ಕೆ ನಾನು ರೆಕ್ಟಿಫಿಕೇಷನ್ ಮಾಡಿಸ್ತೀನಿ ರೀ. ಒಟ್ಟು ಪೂರ ಹೊಡೆದ ದಾರಿ ಇಲ್ಲ, ಕ್ಲಾರಿಫೈ ಮಾಡಿ ಮತ್ತೆ ಇನ್ನೊಂದು ಒಟ್ಟು ಅದಕ್ಕೆ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ. ನೀವು ಮಾಡ್ಕೊಡ್ತೀನಿ. ले आता है भाभी, पूरे काम दिखाते, पूरे काम दिखाते, सब काम वही काम यार ಎಷ್ಟು ಸಮಸ್ಯೆ ಕಾಣ್ತದೆ. ನಿಮ್ಮಂದ್ರೆ ಬರೋದು ಹೆಜ್ಜೆ ಹೇಳ್ತೀನಿ ರೀ. ಇಲ್ಲಪ್ಪ ಎಲ್ಲನೂ ಹಂಗೆ ಅನ್ನಕ್ಕೆ ಬರಲ್ಲ ರೀ. ನಾನು ಬರೋದು ನಾನು ಬರ್ಬೇಕು. ಎಷ್ಟು ಏನಿದೆ चाचा कितने सालों डाल के? हाँ चाचा मस्तन चाचा, ये CC रोड कब करी है? ಹಾಂ ಎದಕ್ಕೆ ಮಾಡ್ತಾರೆ ರೀ ಸರ್? ಹಿಂಗೆ ಮಾಡಿದ್ರೆ ಮಾಡೋದು ಅದಕ್ಕೆ ಅಂತ ಕೆಲಸ ಎದಕ್ಕೆ ಮಾಡ್ತೀರಿ? ಅವ್ರು ಹಂಗೆ ಸುಮ್ಮನೆ ನಾವು ಕಟ್ಟಂತ ತೆರಿಗೆ ದುಡ್ಡು ಹಾಳಾಗತ್ತೆ. ಅಭಿವೃದ್ಧಿ ಅಂತ ಆತಲ್ಲ ಗ್ರಾಮ. ಅವ್ರಿಗೆ ಹಿಂಗೆ ಮಾಡೋಣ ಹೇಳಿ ಮಾಡ್ತಾರೆ. ನೀವು ರೆಡಿನ ಕೊಟ್ಟವ್ರಿ ಸರ್. ಯಾಕೆ ಹೇಳ್ತೀರಿ ಸರ್? ಇಲ್ಲ, ಇದು ಬಿಸಿ ಮಾಡ್ತಿದ್ರಿ, ಟ್ರ್ಯಾಕ್ ಬಂದ ಅಲ್ಲ ಟ್ರ್ಯಾಕ್ ಪುರಾಣೆ ಟ್ರ್ಯಾಕ್. ಹೌದು, ನಿಮ್ಮ ಕಣ್ಣು ಸರ್ ಒಂದು ಮಾತು ಹೇಳಿ. ನಾ ಇಲ್ಲ ಒಂದು ಮಾತು ಹೇಳಿ ಸರ್. ನಂದು ಫಸ್ಟ್ ಪರಿಚಯ, ನಿಮ್ಮ ಜೊತೆ ನಂದು ದೇವರಾಣಿ ಹೇಳ್ತೀನಿ, ನಿಮ್ಮ ಜೊತೆ ಸ್ವಲ್ಪ ನಮಗೇನಿದೆ ಇಲ್ಲಿ ಬಿಡ್ರಿ. ನೀವು ಕೇಳೋದು ಕರೆಕ್ಟ್ ತಪ್ಪತ್ತು. ನಿಮ್ಮ ಬಗ್ಗೆ ಅಭಿಮಾನ ಐತಿ ಏನ್ರಿ? ನೀವು ಏನು ಕಾಂಟ್ಯಾಕ್ಟ್ ಮಾಡಿಸಿಲ್ಲ ಅವಾಗ ನನಗೆ ಹಿಂಗಿಂತ ಜೀವ ಬೆದರಿಕೆ ಯಾಕಾನ ನಿಮಗೆ ಹೇಳೋಂತಿಲ್ಲ. ನೀವೆಲ್ಲ ಜೀವ ಬೆದರಿಕೆಗೆ ನಾನು ಅಂಜು ಮೊದಲೇ ಮತ್ತು ಅಂಜವಂತರು ಅಲ್ಲೇ ಅಲ್ಲ ನಾನು. ಯಾಕಂದ್ರೆ ನನ್ನಂತ ನೀವು ಸೊಲ್ಯೂಷನ್ 10,000 ಜನ ಬರ್ತಾರೆ. ಎಲ್ಲ ಆಫೀಸರ್ ಜೊತೆ ಮಾತಾಡ್ತೀನಿ, ಎಲ್ಲ ಆಫೀಸರ್ ಜೊತೆ ಒಳ್ಳೆ ಕನೆಕ್ಟೆಡ್ ಅದ. ನೀವು ಒಬ್ಬರೇ ನನಗೆ ಮಾತಾಡಲಾರ್ದು ಯಾಕೆ ನಿಮ್ಮಲ್ಲಿ ನನಗೆ ಕೆಲಸ ಇದ್ದಿಲ್ಲ, ನಾನು ಮಾತಾಡೇ ಇಲ್ಲ. ಅವಶ್ಯಕತೆ ಇದೆ ಅಷ್ಟು ಮಾತಾಡಿ, ಅವಶ್ಯಕತೆ ಐತಿ ಮಾತಾಡಕತ್ತೀನಿ. ಈಗ ಸಮಸ್ಯೆ ಹಿಂಗೆ ಐತೆ ಸರ್. ನೋಡಿರಿ, ನಿಮ್ಮ ಬಗ್ಗೆ ಒಳ್ಳೆ ಗೌರವ ಐತಿ. ಹಾಂ, ನೀವೇನೋ ಆ PDO ಏನೋ ಅವ್ರಿಗೆ ಹೇಳ್ಕೇಸಿ ಅಂತ ಅವನಿಗೇನೋ ರೊಕ್ಕ ಕೊಡೋಂಗೆ ಮಾಡಿ
ಮೀಡಿಯಾದವ್ರು ಕರೆಸಿ ನಿಮ್ಮ ಅವ ಕಾಂಟ್ರಾಕ್ಟರ್ ಹೇಳಿದ್ರಿ ನಂದಲ್ರಿ ನಿಮ್ಮ ಕಾಂಟ್ರಾಕ್ಟರ್ ಹೇಳಿದ್ದ ದೊಡ್ಡ ವಿಷಯ ಆಗ್ತದೆ ಸರ್ ಇವು ಇಲ್ರಿ ರೊಕ್ಕ ಕೊಡಂಗೆ ಮಾಡಿ ಅವನಿಗೆ ಸಿಗಿಸ್ತೀನಿ ಅದು ಮಾಡ್ತೀನಿ ನಾವು ಮಾತೇವೆ ಸರ್ ರೊಕ್ಕ ಕಡಿಮೆ ಇಲ್ಲ ದೇವ್ರು ಭಾಳ ಕೊಟ್ಟಾನ ಲಕ್ಸರಿ ಜೀವನ ನಡೆಸ್ತೀನಿ ರೊಕ್ಕಕ್ಕೇನು ಕಡಿಮೆ ಇಲ್ಲ ನಾ ರೊಕ್ಕಕ್ಕೆ ನಿಮ್ಮ ಕೈ ಚಾಚಿಲ್ಲ ಹೇಳಿ ನಿಮ್ಮ ರೊಕ್ಕ ನಾನು ಇಲ್ಲ ಪ್ರಾಬ್ಲಮ್ ನೀವು ಹಿಂಗೆ ಐತೆ ಹೇಳಿರಿ ಸೊಲ್ಯೂಷನ್ ಸರ್ ಪ್ರಾಬ್ಲಮ್ ಆಗೈತಿ ಸೊಲ್ಯೂಷನ್ ಅಷ್ಟ ಸೊಲ್ಯೂಷನ್ ಬಿಟ್ರೆ ನಮ್ದು ಇಲ್ಲ ಎಲ್ಲ ಬಿಲ್ ಏನು ಕೊಟ್ರಿ ಇದೆಲ್ಲ ಏನು ಮಾಡ್ತೀರಿ ಏನಿಲ್ಲ ನಾನು ಒಂದು ರೈಟಿಂಗ್ದಾಗ ಕೊಟ್ಟು ಹೋಗ್ಬೇಕು ನೀವು ಇಲ್ಲ ನೀವು ಹೇಳೋದು ಕರೆಕ್ಟ್ ಈಗ ನಾನು 3 ತಾರೀಕಿಗೆ ಧರಣಿ ಸತ್ಯಾಗ್ರಹ ಕೊಡತ್ತೀನಿ ರೀ ಯಾರು ಎಲ್ಲರೂ ಬರೋದು ಅಲ್ಲೇ ಕರೆಸ್ತೀನಿ ಒಂದೇದು ಹೇಳ್ತೀನಿ ರೀ ಒಂದೇದೇನಂದ್ರೆ ನೀವು ಕೇಳತ್ತಿದ್ದೇನು ತಪ್ಪಿಲ್ಲ ನೀವೇನು ರಾಂಗ್ ಮಾತಾಡಿಲ್ಲ ಅಲ್ಲ ಏನು ನೀವು ಹಿಂಗೆ ಐತೆ ಪ್ರತಿಯೊಂದು ಅವ್ನಿಗೆ ಹೇಳಿರಿ ಕಾಂಟ್ರಾಕ್ಟರ್ಗೆ ಇಲ್ಲ ನಾನು ಅಲ್ರಿ ಕೆಲಸ ಮಾಡಿದವ್ರಿಗೆ ಹಿಂಗೆ ಆಗ್ಯದ ನೋಡ್ರಿ ನನಗೆ ಏನೂ ಹೇಳಿಲ್ಲ ನಾ ಅಂದೆ ರೀ ಕರೆಕ್ಟ್ ರೀ ನೀವು ಹೇಳಿರಲ್ರಿ ಅವ ನನಗೇನಂತಾನ ನೀನು ನೋಡ್ಕೋತೀನಿ ಅವನಿಗೆ ನಾ ಮಾಡ್ತೀನಿ ಅಂತಾನ ಒಂದು ಮಾತು ಹೇಳ್ತಾರ ನಾನು ವಿಡಿಯೋ ರೆಕಾರ್ಡಿಂಗ್ ಶೂಟ್ ಐತಿ ನನ್ನ ಜೀವನದಾಗ ಸಾಹೇಬ ನನಗೇನು ಮಾಡೋಕ್ಕಾಗಿಲ್ಲ ಅಷ್ಟು ವಿರೋಧ ಹೋಗಿ ನೀವು ಬೇಕಾದ್ರೆ ನೀವು ಬಸವನ ಬಗ್ಗೆ ಅಶೋಕ್ ಕಾರ್ಯವಾಳ ಆಸಿ ಪಟ್ಟಣ ಶೆಟ್ಟಿ ಅವ್ರಿಗೆಲ್ಲ ಕೇಳಿ ಆಸೆ ಹ್ಯಾಂಗದಾನಂತ ಅವ್ರಿಗೆ ಗೊತ್ತೈತಿ ನನ್ನ ಬಗ್ಗೆ ನಾ ಹಂಗಂತ ನಮ್ಮ ದೊಡ್ಡ ಸಲ ಮಾತಿಲ್ಲ ನ್ಯಾಯವಾಗಿ ಮಾತಾಡ್ತೇವೆ ಅಷ್ಟೇ ಇದಕ್ಕಂತ ಧೈರ್ಯವಾಗಿರ್ತೇವೆ ನಾವು ನಿಮ್ಮ ರೊಕ್ಕಕ್ಕೆ ಬೇಡಿಕೆ ಇಟ್ಟೇವೆ ನೋಡ್ರಿ ಅದು ಇದು ವಿಷಯನೇ ಪಿಡಿಯೋ ಹೇಳ್ಯಾರಂತ ನಾ ಪಿಡಿಯೋ ಮಾತಾಡ್ತೀನಿ ಇವೆಲ್ಲ ಚೀಪ್ ಇಲ್ಲ ನನಗೆ ಏನು ಗೊತ್ತೇನ್ರಿ ನನಗೆ ಗಮನಕ್ಕೆ ಬಂದಿಲ್ಲ ನಿಜವಾಗ್ಲೂ ನೀವು ಅಂದ್ರಲ್ರಿ ಅಂದಿನ ನಾನು ಫೋನ್ ಹಚ್ಚಿದೆ ರೀ ಹಿಂಗೆ ಸಮಸ್ಯೆ ನಿಮ್ಮ ಮುಂದೆ ಕಾಣತೈತಿ ವಿಡಿಯೋದಿಕಾರೆ ಈ ಸಮಸ್ಯೆ ನಿಮ್ಮ ಮುಂದೆ ಕಾಣತೈತಿ ಇದು ಮಾಡಿಲ್ರಿ ಇದನ್ನ ಇದು ನೋಡ್ರಿ ಎಲ್ಲ ಕಳಪೆ ಕಾಮಗಾರಿ ಇದು ಅಷ್ಟೇ ಅಲ್ಲ ತೋರಿಸ್ತೀನಿ ನಾವು ಇದು ಐತ್ರಿ ನಾ ಮಾಡಿದ್ದು ಇದು ಹಿಂಗೆ ಆಗ್ಯದಲ್ರಿ ನಾವು ಎಲ್ಲ ನೀವು ಬಿಲ್ ಹೆಂಗೆ ಎತ್ತು ಕೊಟ್ರಿ ಇಲ್ಲ ನಾ ಆ್ಯಕ್ಚುಲಿ ನೀವು ಇನ್ಸ್ಪೆಕ್ಷನ್ ಮಾಡಕ್ ಮಾಡೇವ್ರಿ ಮುಂದೆ ನಿಂತೆ ಹಾಕ್ತೇವ್ರಿ ಪ್ರಾಬ್ಲಮ್ ಅದು ಆಗಿಲ್ರಿ ನಿಮ್ಮ ಹೆಸರು ಹೇಳ್ತಾರೆ ಎಲ್ಲರೂ ಅಲ್ಲ ಹೇಳಿ ಪರ್ಸೆಂಟೇಜ್ ತೊಗೊಂಡ್ರಿ ಅಂತ ಅಲ್ರಿ ನಾ ಏನಂತೀನಿ ಗೊತ್ತಿಲ್ಲ ಅಲ್ಲ ನೇರಾಗಿ ಕೇಳತ್ತೀನಿ ನಿಮ್ಮ ಹೆಸರು ಹೇಳತ್ತಾರೆ ಪರ್ಸೆಂಟೇಜ್ ತೊಗೊಂಡ್ರಿ ನಾವು ಹೇಳೋರ್ಗೆ ಏನಲ್ರಿ ಕೆಲಸ ನೀವು ಬೇಕಾಗಿಲ್ಲ ನನಗೆ ಕ್ಲಾರಿಫಿಕೇಶನ್ ಕೊಡ್ರಿ ನಮ್ಗೆ ಗೊತ್ತಿಲ್ಲ ಓಕೆ ನಾ ಏನಂತೀನಿ ಗೊತ್ತೇನ್ರಿ ಏನೂ ಪರ್ಸೆಂಟೇಜ್ ಏನೂ ಇಲ್ರಿ ಬಂದಿರ್ತೇವೆ ಕೆಲಸ ಮಾಡಿರ್ತೇವೆ ನಿಂತು ಕೆಲಸ ಮಾಡಿರ್ತೇವೆ ಎಲ್ಲಾನು ನೋಡ್ಕೊಂಬರ್ರಿ ನೀವು ಮೆಜಾರಿಟಿ ವರ್ಕ್ ನೋಡ್ಕೊಂಬರ್ರಿ ಎಲ್ಲರೂ ಒಂದ್ ಕಡೆ ನಾವು ಒಂದು ಮಾತು ಇಲ್ಲ ನ್ಯಾಯಯುತವಾಗಿ ನಾ ಜೀರಿ ಹೋಗಕ್ಕೆ ಹಂಗಲ್ಲ ನಾ ಏನಂತೀನಿ ಭಾಳ ಸಲ ಹೋಗ್ಬಂದಿನಿ ಅಲ್ರಿ ನೀವು ನ್ಯಾಯಯುತವಾಗಿ ಕೇಳತ್ತೀರಿ ನೀವು ಏನಂದ್ರಿ ನಿಮ್ಮ ಬಗ್ಗೆ ಮತ್ತೆ ಇನ್ನೊಂದು ಸಲ ಹೇಳತ್ತೀನಿ ನಿಮ್ಮ ಬಗ್ಗೆ ಗೌರವ ಐತಿ ಎಸ್ ನೀವು ಗೌರವವಾಗಿ ಕೇಳತ್ತೀರಿ ನಾನು ಅಧಿಕಾರಿಗಳಿಗೆ ಬೆಲೆ ಕೊಡೋದು ನಮ್ಮ ಧರ್ಮ ಅದು ನಮ್ಮ ಧರ್ಮ ನನ್ನ ಕರ್ತವ್ಯ ಹಿಂಗಾದ್ಮೇಲೆ ಐತಲ್ಲ ಇದಕ್ಕೆ ನೀವು ಏನು ಆಕ್ಷನ್ ತೋರಿ ಅದು ನಿಮ್ಮ ಕಾಂಟ್ರಾಕ್ಟರ್ ಅವನಿಗೆ ನನಗೆ ಬಿಟ್ಕೊಟ್ಟು ವಿಚಾರ ಮುಂದೆ ನಾವು ಏನು ಮಾಡ್ಕೊಳತ್ತೆ ನಾ ಏನು ಮಾಡ್ಕೊತೀವಿ ನಾ ಮಾಡ್ಕೊತೀವಿ ಹಾಗಾದ್ರೆ ಇದಕ್ಕೆ ನಾವು ಏನು ರೆಕ್ಟಿಫಿಕೇಶನ್ ಮಾಡಬೇಕು ನಾವು ಮಾಡಬೇಕ್ರಿ ಅದನ್ನ ಅದ್ರ ಏನಾದ್ರು ಫಾಲೋಅಪ್ ಮಾಡೋದು ಮಾಡ್ತೀನಿ ಅದ್ರದಿಲ್ಲ ಇಲ್ಲ ಫಾಲೋಅಪ್ ಅಲ್ಸರ ಇದ್ರ ಬಗ್ಗೆ ಸೊಲ್ಯೂಷನ್ ಬೇಕು ಈಗ ನಾನು 3 ತಾರೀಕು ಧರಣಿ ಸತ್ಯಾಗ್ರಹ ಕೊಡಾಕತ್ತೀನಿ ಅದು ಹೆಂಗೆ ಮಾಡೋದು ಹೇಳಿ ಇಲ್ಲ ನಾ ಮಾಡಿಸ್ತೀನಿ ತಗೋ ಇದ್ರದ್ದು ಏನು ನೋಡ್ರಿ ಅವ್ರು ಯಾರು ಮಾಡೋದು ನಾನು ಅಧಿಕಾರಿಗಳು ಇರೋದು ಕೂಡ ಈಗ ನೋಡ್ರಿ ನೀವು ಕಾಂಟ್ರಾಕ್ಟರ್ ಸಂಬಂಧ ಕರೆಕ್ಟ್ ನೀವು ಅದೇ ನಿಸ್ವಾರ್ಥ ಇದೀರಿ ನನಗೆ ಗೊತ್ತಾ ಆದ್ರೆ ನಾನು ನಮ್ಮ ಇವ್ರದ್ದು ಕೂಡ ಯಾಕಂದ್ರೆ ನಾನು ಕಾಂಟ್ರಾಕ್ಟರ್ ಇರೋದು ಕೂಡ ಬರಲ್ಲ ನಾನು ಅದು ರಾಜಕೀಯ ಆಗತ್ತೆ ಮತ್ತು ಕರೆಕ್ಟ್ ರೀ ಕಾರ್ಯ ಯಾ ಇದ್ರ ಅಂದ್ರೆ ಅಲ್ಲಲ್ಲ ಸಾಕಷ್ಟು ಹುಡುಗರು ಇದಕ್ಕೆ ತಲೆ ಕೆಡ್ಕೊಂಡಾರಿ ವಿಡಿಯೋ ಮಾಡಿ ಹಾಕ್ಯಾರ ನನಗೆ ಹಾಕ್ಯಾರ ಆದ್ರೆ ನಾನು ನಮ್ಮ ಹೆಂಗೈತಂದ್ರೆ ಪರಿಸ್ಥಿತಿಯಲ್ಲಿ ನೋಡತ್ತೀನಿ ಸ್ಮಶಾನ ಸರ್ ಇದ್ರೂ ರೊಕ್ಕ ತಿನ್ನೋದ ಕೊನೆ ಆಸನ ಇದು ನಮ್ದು ನಾ ಏನಂತೀನಿ ಇದ್ರದ್ದು ಕೆಲಸ ಮಾಡಾದ್ಮೇಲೆ ನಾವು ಏನು ಟೆಸ್ಟ್ ಮಾಡ್ಬೇಕು ಪಟ್ಟಿ ಮಾಡ್ಬೇಕು ಎಲ್ಲ ಮಾಡ್ಬೇಕು ಬಟ್ ಸಾಯಿಲ್ ಕಂಡೀಷನ್ ಹಿಂಗೆ ಆಗ್ಯದ್ರಿ ನಾ ಅದಕ್ಕೆಲ್ಲ ಇಲ್ಲಪ್ಪ ನಾವು ಕೆಲಸ ಮಾಡ್ಲಾರ್ಕೊಂಡು ಏನು ಅನ್ನೋದು ಮಾಡಾದ್ಮೇಲೆ ಆಗ್ಯದ್ರಿ ಇದಕ್ಕೆ ರೆಕ್ಟಿಫಿಕೇಶನ್ ಮಾಡ್ತೀನಿ ಇಲ್ಲ ಅದು ಏನು ಮಾಡ್ತೀರಿ ಮಾಡ್ರಿ ಟೈಮ್ ಎಷ್ಟು ಸರ್ ನಾನು ಮಾಡ್ತೀನಿ ಅಲ್ಲ ನನಗೆ ಟೈಮ್ ಹೇಳ್ರಿ ನಿರ್ಧಾರ ಟೈಮ್ ಯಾಕೆ ನಾನು ನಾಳೆಗೆ ಸ್ಟ್ರೈಕ್ ಕೊಡೋದು ಕೆಲಸ ಮಾಡ್ಬೇಕಾಗತ್ತೆ ಇಲ್ಲ ಟೈಮ್ ಹೇಳಿದ್ರೆ ಆ ಟೈಮ್ ಒಳಗೆ ನಾವು ಮಾಡಲ್ಲ ಇಲ್ಲ ನಾ ಇದನ್ನ ಏನು ರೆಕ್ಟಿಫಿಕೇಶನ್ ಮಾಡೋಕೆ ಮಾಡ್ತೀನಿ ಇಲ್ಲ ಅದು ಟೈಮ್ ಹೇಳ್ರಿ 1 ವರ್ಷ 2 ವರ್ಷದಲ್ಲಿ ಹೋಗೋಕೆ ಕೂತ್ರೆ ಆಗಲ್ಲ ಇಲ್ಲ ಕರೆಕ್ಟ್ ರೀ ಮೇಡಮ್ ಒಂದೇ ಸೆಕೆಂಡ್ ರೀ ಮೇಡಮ್ ಕಾಲ್ ಮಾಡ್ತೀನಿ ಪ್ಲೀಸ್ ಟೈಮ್ ಹೇಳಿ ಸರ್ ಎಷ್ಟು ಇಲ್ಲ ನಾ ಈಗ ನೋಡ್ರಿ ಇಲ್ಲ ಟೈಮ್ ಹೇಳು ನಾ ಹೇಳ್ತೀನಿ ರೀ ನಾ ಇಲ್ಲ ರೈಟಿಂಗ್ದಾಗ ಕೊಟ್ಟು ನಾ ಇಷ್ಟೊಂದು ಜನರಲ್ ನಿಮ್ಗೆ ಅಂತೀನಿ ರೀ ಈಗ ನೋಡ್ರಿ ನಾ ನಿಮ್ಗೆ 4 ದಿನ 1 ವಾರ ಅಂತ ತಿಳ್ಕೊರಿ ಏನೋ ಬೈ ಮೀನ್ಸ್ ಏನೋ ಇದ್ರಾಗ ಲೇಟ್ ಆಯ್ತು ಅಂದ್ರೆ ನಿಮ್ಗೆ ತಪ್ಪಿಗೆ ಬೀಳ್ಬಾರ್ದು ಅದಕ್ಕಂತೇನು ರೀ ಎಷ್ಟು ನಾ ಜಲ್ದಿ ಮಾಡ್ತೀನಿ ಒಟ್ಟು ನಾ ಮಾಡಿಸ್ತೀನಿ ರೀ ನಂದು ಜವಾಬ್ದಾರಿ ನಿಮ್ಮ ಕಾಂಟ್ರಾಕ್ಟ್ರಿಗೆ ಹೇಳಿ ಅವ್ರಿಗೆ ಹೇಳಿ ಮಾಡ್ಬೇಕು ಓಲ್ಡ್ ಧಮ್ಕಿ ಎಲ್ಲ ಓಲ್ಡ್ ಧಮ್ಕಿ ಎಲ್ಲ ಬ್ಯಾಡ ಸರ್ ನೋಡ್ರಿ ಎಲ್ಲ ಸಮಸ್ಯೆಗಳು ಎಲ್ಲ ಅದ ಓಲ್ಡ್ ಧಮ್ಕಿ ಎಲ್ಲ ಬ್ಯಾಡ ಸರ್ ಇಲ್ಲ ನಾ ಏನಂತೀನಿ ರೀ ನನ್ನ ಕೈಲಿ ಆಗ್ಯದ್ರ ಇದು ಏನೇ ಇದ್ದಿದ್ದು ರೆಕ್ಟಿಫಿಕೇಶನ್ ಮಾಡಿಸ್ತೀನಿ ಬರ್ರಿ ಇನ್ನ ತೋರಿಸಿ ಚಲ್ ವಿಡಿಯೋ ಬಂದ್ಕೊಂಡು ಹೊಸ ಆಸೆ ಕೂಡ
ಚೀಫ್ ಇಂಜಿನಿಯರ್ಗೆ ಸಂಬಂಧಪಡುತ್ತದೆ. ಇಲ್ರಿ ಏನು ಗೊತ್ತೇನ್ರಿ ಅಂದ್ರಾಗ ಆಡಳಿತ ಆಗಿರ್ತಾರೆ ಕುಡಿ ನೀರಿನ ಕೆಲಸದೆಲ್ಲ ಆಡಳಿತ ಮಾಡಿರ್ತಾರೆ ಮೊದಲು ಬಿಟ್ರೆ ಏನು ಹೇಳ್ತಾರೆ ಇದು ಎಲ್ಲಿದೆ ಅಷ್ಟು ತಂದು ನಾನು ಎಲ್ಲಿದೆ ಇದು ನೋಡ್ರಿ ಚಾವಿ ಅಂತ ಉಂಟೈತ್ರಿ ಜಸ್ಟ್ ಒಂದು ಚಾವಿ ಹಾಂ ಇಲ್ಲಿ ನೋಡಿ ಸಾಕ್ರೆ ಇಟ್ಟಂತ್ರ ಮನೆ ಇರಲ್ಲ ಸರ್ ಒಳಗೆ ಏನತ್ತ ಇಟ್ಟು ಮನೆ ಇರತ್ರಿ ಒಳಗೆ ಅಂದ್ರೆ ನಾವು ಏನು ಜನ ಬರ್ಬೇಕು ಸರ ಗೊತ್ತಾಗಬೇಕು ಯಾವ ರೀತಿ ನೀವು ಕೆಲಸ ಮಾಡ್ಬೇಕು ಅದೇನು ಪ್ರಾಕ್ಟೀಸ್ ಸರ್ ಈಗ ಹೆಸರು ಕೆಟ್ಟೈತ್ರಿ ಪೂರಾ ಊರಾಗ ಹೇಳ್ತಾರೆ ಚೀಫ್ ಇಂದ ರೊಕ್ಕ ತಿಂದಾನಂತೆ ರೊಕ್ಕ ತಿಂದು ಡಿಲೇ ಕೊಡ್ತಾನಂತೆ ಮತ್ತೆ ನಾನು ಹೇಳ್ರಿ ನಿಮ್ಮ ಕೂಡ ನಾ ಇಷ್ಟು ಯಾಕೆ ಬರ್ದಾಡಕತ್ತೀನಿ ನೀವು ಸರ ನೀವು ಸಾಯ್ತೀರಿ ಈ ವ್ಯವಹಾರದಾಗ ನೀವು ಹೇಳೋದು ತಪ್ಪು ಅಂತ ಹೇಳ್ತೀನಿ ನಾನು ನಾನು ನಿಮ್ಮ ಒಳ್ಳೆ ಸಲ ಹೇಳತ್ತೀನಿ ನೀವು ಸಾಯ್ತೀರಿ ಈ ವ್ಯವಹಾರದಾಗ ನೀವು ಹೇಳಿಲ್ಲ ಅಂತ ನಾನು ಹೇಳಿದ್ರಿ ಇಲ್ಲ ಅದು ರೈಟಿಂಗ್ ಕೊಡಿ ಸರ್ ಕೊಡ್ತೀನಿ ಅಂತೇಳಿ ವಿಡಿಯೋದಾಗ ಒಂದು ಮಾತು ಕೇಳ್ಬಿಡ್ರಿ ನೀವು ಅಷ್ಟು ತಿಂಗಳು ಫೋನ್ ಮಾಡಿದ್ರೆ ಮತ್ತೆ ನಾ ಮನುಷ್ಯನೇ ಅಲ್ಲ ನೀವು ವಿಡಿಯೋದಾಗ ಒಂದು ಕ್ಲಾರಿಫಿಕೇಶನ್ ಕೊಡ್ತೀವಿ ವಿಡಿಯೋ ಮಾಡ್ರಿ ನಾ ಬೇಕಾ ಹೇಳ್ತೀನಿ ರೀ ಎಷ್ಟು ತಿಂಗಳದಾಗ ಮಾಡ್ತೀರ ಅದು ಹೇಳ್ರಿ ಟೈಮ್ ಹೇಳ್ರಿ ನಾ ಹೇಳ್ತೀನಿ ನೋಡ್ರಿ ಇವೆಲ್ಲ ನೀವು ತೋರಿಸಿರಲ್ಲ ಇವು ಕೆಲಸಗಳು ನಮ್ಗೆ ಏನದ ನೋಡ್ರಿ ನಾನು ಅವ್ರು ಯಾವ ಕೆಲಸ ಮಾಡೋದಕ್ಕೆ ಅವ್ರ ಕಡೆಯಿಂದ ನಾನೇ ಅವ್ರ ಮಾಡ್ತೀನಿ ಒಂದು ಬಾಡಿ 2 ತಿಂಗಳನ್ನ ಕ್ಲಿಯರ್ ಮಾಡಿ ಕೊಡ್ತೀನಿ ಒಂದು ಬೇಡ 2 ತಿಂಗಳ ಕ್ಲಿಯರ್ ಮಾಡಿ ಮಾಡ್ಕೊಡ್ತೀನಿ ಒಂದು ಅದು ನಾವು ಮಾಡೋದು ಅಂತ ನಾನು ಇವರು ಚೀಫ್ ಇಂಜಿನಿಯರು ಜೂನಿಯರ್ ಇಂಜಿನಿಯರು ಬಸವನ ಬಾಗೇಡಿ ಮತಕ್ಷೇತ್ರದ ಇವರೆಲ್ಲ ಸಿ ರೋಡ್ಗಳು ಅವ್ರು ಖುದ್ದಾಗಿ ವೀಕ್ಷಣೆ ಮಾಡಿ ಕಳಪೆ ಕಾಮಗಾರಿಕೆ ಆಗ್ಯಾವ ಪ್ರತಿಯೊಂದು ಕೂಡ ಕಳಪೆ ಕಾಮಗಾರಿಕೆ ಆಗ್ಯಾವ ಅಂತೇಳಿ ಅವ್ರು ಹೇಳಕತ್ತಾರೆ ನೋಡ್ರಿ ನಾವು 100 ಕೆಲಸ ಮಾಡಿರ್ತೀವಿ ಆಗಿರ್ತಾರೆ ನೀವು ಎಷ್ಟು ಕೆಲಸ ಮಾಡ್ತಿರಲ್ಲ ಒಟ್ಟು ಕಳಪೆ ಕಾಮಗಾರಿ ನಾ ಏನಂತ ಗೊತ್ತೇನ್ರಿ ಮತ್ತೆ ತೋರಿಸ್ಲೇ ರೀ ಮತ್ತೆ ಹೋಗುನ್ರಿ ನೋಡ್ರಿ ಹೋಗುಮ್ರಿ ನೀವೇ ಅಂದ್ರೆ ಗೊತ್ತೇನ್ರಿ 100% ಕೆಲಸ ಯಾವಾಗಲ್ರಿ ಒಂದ್ ಸಣ್ಣ ಪುಟ್ಟ ಆಗಿರ್ತಾರ ಬಟ್ ಅದು ಮಾಡ ಕೆಲಸದಾಗ 1-2-3 ಕೆಲಸ ಆಗಿರ್ತಾವ 10% ತಿನ್ಲಾಕತ್ ನಾನು ಹೇಳೇನ್ರಿ ಆಗಿದ್ದು ಸಮಸ್ಯೆ ಆಗಿದ್ದು ನಮಗೆ ಕೆಲಸ ರೀ ನಾವೇನ ಮಾಡ್ಬೇಕಾದ್ರೆ ಸುಮಾರು ಮಾಡ್ಬೇಕು ಇದು ಸಮಸ್ಯೆ ನಿಮ್ದು ಅಲ್ಲಿ ವಾರ್ಡ್ ನಂಬರ್ ಆ ಸಮಸ್ಯೆ ವಾರ್ಡ್ ನಂಬರ್ 4 ಆಗಿರೋದು ಅದು ಸಮಸ್ಯೆ ನಿಮ್ದು ಅದು ರೆಕ್ಟಿಫಿಕೇಶನ್ ಮಾಡಿಸ್ತೀವಿ ಅದು ಮಾಡಿಸ್ರಿ ಇವರು 1 ತಿಂಗಳಲ್ಲ 2 ತಿಂಗಳ ಈ ಕೆಲಸ ಸಮಸ್ಯೆ ಕ್ಲಿಯರ್ ಮಾಡಿ ಕೊಡ್ತೀನಿ ಅನ್ನಕತ್ತಾರ ಇವರೇ ಈ ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನೇರವಾಗಿ ಇವರೇ ಹೊಣೆಗಾರಿಕೆರಾಗ್ತಾರೆ ಯಾರಪ್ಪ ಅಂದರೆ ಜೂನಿಯರ್ ಇಂಜಿನಿಯರ್ ಹೆಸರೇನು ಸರ್ ವಿಶ್ವನಾಥ್ ಅಂತೇಳಿ ಜೂನಿಯರ್ ಇಂಜಿನಿಯರ್ ಇವರೇ ಹೊಣೆಗಾರಿಕೆ ಆಗ್ತಾರೆ ಈ ಕೆಲಸಗಳು ಮಾಡ್ಲಿಕ್ಕಪ್ಪ ಅಂದ್ರೆ ಮುಂದೆ ಏನು ಮಾಡ್ತಾರೆ ನೋಡೋಣಂತ ಕಾದು ನೋಡೋಣ ಈಗ 3ನೇ ತಾರೀಕು ಇರುವಂಥ ಒಂದು ಹೋರಾಟ ಧರಣಿ ಸತ್ಯಾಗ್ರಹ ಏನೈತಿ ಅದು ಮುಂದೂಡಿಸೋನು ಸ್ವಲ್ಪ ಪಾಪ ಅಧಿಕಾರಿಗಳಿಗೂ ಒಂದು ಕಾಲಾವಕಾಶ ಕೊಟ್ಟು ನೋಡೋಣ ಏನು ಮಾಡ್ತಾರೆ ಏನಿಲ್ಲ ಅನ್ನೋದು ಇವ್ರು 2 ತಿಂಗಳು ಟೈಮ್ ಕೇಳ್ಯಾರ 1 ತಿಂಗಳು ಅಥವಾ 2 ತಿಂಗಳು ಟೈಮ್ ಕೇಳ್ಯಾರ ಅಷ್ಟರೊಳಗೆ ಇವ್ರು ಕಾಲಾವಕಾಶದಾಗಿ ಇವ್ರು ಕೊಡ್ತೀನಿ ಅಂತ ಹೇಳ್ತಾರೆ ವಿಶ್ವನಾಥ್ ಅಂತೇಳಿ ಜೂನಿಯರ್ ಇಂಜಿನಿಯರ್ ಅದಕ್ಕೆ ಅವರು ಕಾಲಾವಕಾಶ ಕೊಟ್ಟು ನೋಡ್ತೀನಿ ಈ ಕೆಲಸ ಮಾಡಲಿಲ್ಲಪ್ಪ ಅಂದ್ರೆ ಇದು ಇವ್ರ ಮೇಲೆ ದೊಡ್ಡ ಪರಿಣಾಮ ಬೀಳ್ತೈತಿ ಎಲ್ಲಕ್ಕೂ ಸಿದ್ಧರಾಗಿದೆ ನ್ಯಾಯಯುತವಾಗಿ ಮಾತಾಡೋಕ್ಕೆ ಯಾರ್ದೇನು ಅಂಜಿಕೆನೂ ಇಲ್ಲ ಯಾರ ಭಯನೂ ಇಲ್ಲ ನಾವು ಎಲ್ಲಕ್ಕೂ ಸಿದ್ಧರಾಗಿದ್ದೇವೆ ಇವ್ರು ಖುದ್ದು ತಮ್ಮ ಬಾಯಿನಿಂತ ಹೇಳ್ಯಾರ ಎಲ್ಲ ಕಳಪೆ ಕಾಮಗಾರಿಕೆ ಆಗ್ಯಾವು ಮಾಡಿದ್ದಾರೆ ಸರ ನಾ ಮಾಡಿಸ್ತೀನಿ ಅಂತೇಳಿ ಎಲ್ಲ ವೀಕ್ಷಣೆ ಮಾಡಿ ಪ್ರತಿಯೊಂದು ವಿಡಿಯೋ ಕ್ಲಿಪ್ ಕೂಡ ನನಗಡೆ ಮಾಡುವಾಗ ಸಮಸ್ಯೆ ಹಿಂಗೆ ಆಗಲ್ಲ ಸರ್ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾವೆ ಸರ್ ದಯಮಾಡಿ ವಿಶ್ವನಾಥ್ ಸರ್ ದಯಮಾಡಿ ಮಾಡುವಾಗ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾವೆ ಸಿ ರೋಡ ಸಮಸ್ಯೆ ಆಗಲ್ಲ ಸರ್ ದಯಮಾಡಿ ಸರ್ ವಿಶ್ವನಾಥ್ ಸರ್ ನೀವು ಯಾಕೋ ಅವ್ರ ಪರವಾಗಿ ಮಾತಾಡೋದು ನಿಮ್ಮ ಪರವಾಗಿ ಗೌರವ ಐತೆ ಅಂತ ಇನ್ನು 4ನೇ ಸಲ ಹೇಳಕತ್ತೀನಿ ನಿಮ್ಮ ಬಗ್ಗೆ ಗೌರವ ಐತೆ ಅಂತ 4ನೇ ಸಲ ಹೇಳಕತ್ತಿದ್ದೆ ಸಿ ರೋಡ್ ಸಮಸ್ಯೆ ಆಗಿದ್ರೆ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಒಂದು ಇಷ್ಟ ಆಗ್ತೈತಿ ಒಂದು 10 ಫೂಟ್ 12 ಫೂಟ್ 13 ಫೂಟ್ ಆಗುತ್ತೆ ಪೂರಾ ಸಿ ರೋಡ ಕಳಪೆ ಕಾಮಗಾರಿಕೆ ಆಗಲ್ಲ ಒಪ್ಕೋತೀರಿ ಇದಕ್ಕೆ ಬೇರೆ ಊರಿಗೆ ಸಿ ರೋಡ್ ಕೊಡ್ತೀವಿ ಮಾಡ್ರಿ ಅವ್ರು ತೋರಿಸ್ತೀವಿ ಎಲ್ಲ ನೋಡ್ಬರಂಗೆ ಒಂದೊಂದು ಸಮಸ್ಯೆ ಎಲ್ಲ ಕಡೆ ದಯಮಾಡಿ ಕೈ ಮುಗಿತೀನಿ ಸಣ್ಣ ಪುಟ್ಟ ಸಮಸ್ಯೆ ಅಂತ ಹೇಳಕ್ ಹೋಗ್ರಿ ಪೂರ್ತಿ ಸಿ ರೋಡ್ ಕಳಪೆ ಕಾಮಗಾರಿಕೆ ಅದು ಏನದ ನಾ ರೆಕ್ಟಿಫಿಕೇಶನ್ ಮಾಡಿ ಪೂರ್ತಿ ಸಿ ರೋಡ್ ಕಳಪೆ ಕಾಮಗಾರಿಕೆ ದಯಮಾಡಿ ಸಣ್ಣ ಪುಟ್ಟ ಅಂತ ಕೈ ಮುಗಿತೀನಿ ಕಾಲು ಬೆಳೆದ್ರು ಬಿಡ್ತೀನಿ ಹೇಳಕ್ ಹೋಗ್ಬೇಡ್ರಿ ಅಧಿಕಾರಿಗಳಾಗಿ ಹೇಳಕ್ ಹೋಗ್ಬೇಡ್ರಿ ನಿಮ್ಮ ಬಾಯಿಲೆ ಬರುವುದಿಲ್ಲ ಶೋಭೆ ತರಲ್ಲ ನೀವು ಹೇಳತ್ತೀರಿ ಕಣ್ಣಾರೆ ತೋರಿಸಿದ ಮೇಲೆ ಸಣ್ಣ ಪುಟ್ಟ ಅಂತ ಹೇಳ್ತಾರಲ್ಲ ಶೋಭೆ ತರಲ್ಲ ಇದ್ದಿದ್ದು ರೆಕ್ಟಿಫಿಕೇಶನ್ ಮಾಡ್ತೀನಿ ಮಾಡಲ್ಲ ತನದಿಲ್ಲ ಮಾಡಿ ಒಂದು 1 ತಿಂಗಳು ಅಥವಾ 2 ತಿಂಗಳು ಇವ್ರು ಬಗೆಹರಿಸ್ತಾರೆ ಅಂತ ಹೇಳ್ಯಾರ ನಾನು ಅದಕ್ಕೆ ನೋಡ್ತೀನಿ ನಾನು ಮತ್ತೆ ಫಾಲೋ ಬ್ಯಾಕ್ನಾಗ ಇರ್ತೀನಿ
ಇದಕ್ಕೆ ಏನೈತಿ ಒಂದು ಗತಿ ಕಾಣಿಸುತ್ತೆ ನಾವು ಬಿಡಲ್ಲ. ಯಾಕಪ್ಪ ಅಂದ್ರೆ ಈ ರೀತಿ ಸರ್ಕಾರ ದುಡ್ಡನ್ನು ಲೂಟಿ ಮಾಡಿ ಜನಸಾಮಾನ್ಯ ತೆರಿಗೆ ದುಡ್ಡನ್ನು ಓಡೋಗೆ ಕಾಂಟ್ರಾಕ್ಟರ್ಗಳು ತಮ್ಮ ಮನೆಗಳು ತುಂಬಿಕೊಳಕತ್ತಾರ, ಇಂಜಿನಿಯರ್ಗಳು ಅವ್ರು ಬಿಲ್ ಹಾಕಿ ಕೊಡಕತ್ತಾರ. ಎಷ್ಟು ಕೊಡಕತ್ತಾರಪ್ಪ ಅಂದ್ರೆ ಸಮಾಜ ಎಲ್ಲಿ ಹೊಂಟೈತಿ, ಈ ಸರ್ಕಾರ ಏನು ಮಾಡಕತ್ತೈತಿ, ಇಲ್ಲಿ ಸಂಬಂಧಪಟ್ಟ ಸಚಿವರು ಏನು ಮಾಡಕತ್ತಾರ. ಸಚಿವರು ಇಂಥವ್ರಿಗೆಲ್ಲ ಕಿಮ್ಮತ್ತು ಕೊಡತ್ತಾರ, ತಮ್ಮ ಆಪ್ತರಿಗೆ ಕೆಲಸ ಕೊಡಿಸಿ ಈ ರೀತಿ ಕಳಪೆ ಕಾಮಗಾರಿಕೆ ಮಾಡಿಸೋದಿದ್ರೆ ಸಚಿವರು ಯಾಕೆ ಬರ್ತಾರೆ ಇಲ್ಲಿ ಸಿ ರೋಡ್ ಕಳಪೆ ಕಾಮಗಾರಿಕೆ ಉದ್ಘಾಟನೆ ಮಾಡೋಕೆ? ಯಾವ ಕಾರಣಕ್ಕೆ ಸಚಿವರು ಬರ್ತಾರಂತ ಸುಮ್ಮನೆ ಮಾಡೋದಾ? ಜನರ ತೆರಿಗೆ ದುಡ್ಡನ್ನು ಓಡೋದು, ಜನರ ದುಡ್ಡನ್ನು ಇಲ್ಲಿ ಎಲ್ಲ ಸುರೋದು, ಕಳಪೆ ಕಾಮಗಾರಿಕೆ ಮಾಡಿಸಿ ಅವರೆಲ್ಲ ಕಾಂಟ್ರಾಕ್ಟರ್ಗಳು ಮನೆಗೆ ಬಿಲ್ಡಿಂಗ್ ಕಾರ್ ಗೀರ್ ಎಲ್ಲ ಕೊಂಡ್ಕೊಳ್ಳರಪ್ಪ ಅಂತೇಳಿ ತಮಗೊಂದು ಆಪ್ತರಿಗೆ ಒಂದು ಸಹಾಯ ಹಸ್ತವಾಗಿ ಕೆಲಸದ ಪ್ರಕಾರ ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋಕೆ ಒಂದು ಹಾದಿ ಮಾಡಿಕೊಡತ್ತಾರಂತ ಸಚಿವರು ನಾನು ನೇರವಾಗಿ ಹೇಳ್ತೀನಿ. ಯಾಕಪ್ಪ ಅಂದರೆ ಎಲ್ಲ ಪ್ರತಿಯೊಂದು ಕಳಪೆ ಕಾಮಗಾರಿಕೆ ಯಾವುದೂ ಬಿಟ್ಟಿಲ್ಲ ಇವರು. ಸಿ ರೋಡ್ ಎಲ್ಲಿ ಹೋಗ್ತೀರಿ ಅಲ್ಲಿ ಬರೀ ಕಳಪೆ ಕಾಮಗಾರಿಕೆ. ಒಬ್ಬನೇ ಕಾಂಟ್ರಾಕ್ಟ್ರ್ ಮಾಡಿ ಎಲ್ಲ ಕೆಲಸ ಒಬ್ಬನೇ ಕಾಂಟ್ರಾಕ್ಟ್ರ್. ಯಾಕಪ್ಪ ಅಂದ್ರೆ ಮುಂದೆ ಏನಾದ್ರು ಇದ್ದಲ್ಲೇ ಮಾಡಿರ್ತಾರೆ, ಸುಮ್ಮನೆ ಯಾರೂ ಮಾಡೋಕ್ಕೆ ಹೋಗಲ್ಲ. ದಯಮಾಡಿ ಸಚಿವರಿಗೆ ನೇರವಾಗಿ ಹೇಳ್ತೀನಿ, ಇಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿಸ್ರಿ ಸಚಿವರೇ. ನಿಮ್ಮ ಹೆಸರು ಕೂಡ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಇದಕ್ಕೆಲ್ಲ ಕುಮ್ಮಕ್ಕು ಕೂಡ ನೀವು ಬಂದು ವೀಕ್ಷಣೆ ಮಾಡಬೇಕು. ಎಲ್ಲ ಸ್ಥಳಗಳು ನೀವು ವೀಕ್ಷಣೆ ಮಾಡಿಲ್ಲಾರ್ದು ಸುಮ್ಮನೆ ಬಂದು ಕುದ್ಲಿ ಹಿಡ್ಕೊಂಡು ಅವ್ರದ್ದು ಉದ್ಘಾಟನೆ ಮಾಡೋದು, ರೋಡ್ ಪೂಜೆ ಮಾಡೋದು, ಸಿ ರೋಡ್ ಮಾಡೋದು ಎದಕ್ಕೆ ಬೇಕು? ತೆರಿಗೆ ಹಣ ಇಲ್ಲಿ ಯಾಕೆ ಸುಮ್ಮನೆ ಸರ್ಕಾರದ ತೆರಿಗೆ ಹಣ ನಾವು ಕಟ್ಟಂಥ ತೆರಿಗೆ ಹಣಗಳು ಯಾಕೆ ಪೋಲ್ ಮಾಡಕತ್ತೀರಿ? ನೋಡ್ರಿ ಮಾಡಾದ್ನ ಸ್ವಲ್ಪ ಇದು ಸೈಟ್ ಇಶ್ಯೂನು. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.